ಹಾಯ್ ಫ್ರೆಂಡ್ಸ್, ನ್ಯೂ ಮಿನಿ ಬ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ನಾನು ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಸೀದಾ ಮನೆ ಹತ್ರ ಬಂದೆ. ನೋಡಿದ್ರೆ ಕಿರಣ ಆರಾಮಾಗಿ ಬಂದು ಮಲಗಿದ್ದ. ಕಿರಣ ಇವತ್ತು ಮನೇಲಿ ಅಡುಗೆ ಮಾಡೋದು ಬೇಡ ಅಂತ ಹೊರಗಡೆ ಕರ್ಕೊಂಡು ಹೋಯ್ತವನೆ. ನಾನ್ ವೆಜ್ ಕೊಡಿಸ್ಬೋದೇನೋ ಗೊತ್ತಿಲ್ಲ. ನಾನು, ಪುನೀತ, ಕಿರಣ, ರಾಜು ಅಣ್ಣ 4 ಜನ ಹೋಗ್ತಾಯಿದ್ದೀವಿ. ಇವರಿಬ್ಬರು ಏನೋ ಡೀಪಾಗಿ ಡಿಸ್ಕಷನ್ ಮಾಡ್ಕೊಂಡು ಹೋಗ್ತವ್ರೆ. ಸೀದಾ ಕಿರಣ ABD ಹೋಟ್ಲ್ ಕಡೆ ಕರ್ಕೊಂಡು ಹೋದ. ನಾನು, ಪುನೀತ ಒಂದು ಕಡೆ, ರಾಜು ಅಣ್ಣ, ಕಿರಣ ಒಂದು ಕಡೆ ಕೂತ್ಕೊಂಡ್ವಿ. 4 ಜನಕ್ಕೂ 4 ಸಿಂಗಲ್ ಪರೋಟ ತರಿಸಿದ. ಫಸ್ಟು ಎಲ್ಲ ಶಿಸ್ತಾಗಿ ತಿಂದ್ವಿ. ಚಿಕನ್ ಮಸಾಲೆನೂ ತರಿಸಿದ್ದ, ಮತ್ತು ಲೆಮನ್ ಚಿಕನ್ನು ಚೆನ್ನಾಗಿ ತರಿಸಿದ. ಚೆನ್ನಾಗಿ ಮೇಯ್ತಾ ಇದ್ವಿ. ಇದಾದಮೇಲೆ ಬಿರಿಯಾನಿ ತರಿಸ್ದ. ಬೇಡ ಅಂದರೂ ತರಿಸ್ಬಿಟ್ಟವನೆ, ಬಿಡೋಕ್ಕಾಗಲ್ಲ ಅಂತೇಳಿ ಚೆನ್ನಾಗಿ ಮೇಯ್ಕೊಂಡ್ವಿ. ಸಿಕ್ಕಿದೆ ಚಾನ್ಸು ಅಂತ. ಎಲ್ಲ ಮೇಯ್ದಾದ್ಮೇಲೆ ತಟ್ಟೆಗಳೆಲ್ಲ ಖಾಲಿ ಹೊಡಿತವೆ. ಬಿಲ್ ಬಂದರೆ 880 ರೂಪಾಯಿ ಆಗಿತ್ತು. ಇವತ್ತಂತೂ ನಮ್ಮ ಕಿರಣ ಮಸ್ತು ಊಟ ಕೊಡ್ಸೋಣೆ. ಸೊ ಹಂಗೆ ಟೀ ಕುಡಿಯೋಣ ಅಂತೇಳಿ ದೇವಿ ಹೋಟ್ಲ್ ಕಡೆ ಬಂದ್ವಿ. ಟೀ ಖಾಲಿಯಾಗಿತ್ತು. ಹಂಗೆ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ನಾನು, ರಾಜವನ, ಕಿರಣ, ಪುನೀತ ಎಲ್ಲ ಬೇಕ್ರಿ ಕಡೆ ಹೊಂಟ್ವಿ. ಬೇಕ್ರಿ ಹತ್ರ ಹೋಗಿ ಟೀ ತಗೊಂಡು, ಇವತ್ತು ಟೀ ನಮ್ಮ ಪುನೀತ ಕೊಡಿಸ್ತಾವನೆ. ಸೀದಾ ಹೋಗಿ ಬೇಕ್ರಿಲಿ ಇವತ್ತು 2 ಟೀ ತೊಗೊಂಡ್ವಿ. 2 ಟೀಯಲ್ಲಿ ಬೈಟು ಮಾಡಿ 3 ಜನ ಕುಡಿತೀವಿ. ಆದರೂ ಪ್ರಿನ್ಸಿಪಲ್ ಈ ಟೀನ ಬೈಟು ಮಾಡಿ ಕುಡಿಯೋದೊಂಥರ ಮಜಾ. ಹಂಗೆ ಸೀದಾ ಟೀ ಕುಡಿದು ಮನೆ ಕಡೆಗೆ ಬಂದ್ವಿ. ಮೆಟ್ಲೆತ್ಬೇಕಾದ್ರೆ ಏನು ತುಂಬ ಕತ್ಲಾಗಿತ್ತು, ಏನೂ ಕಾಣಿಸ್ತಾ ಇರಲಿಲ್ಲ. ಸೊ ಊಟ ಮಾಡಿ ಹೊಟ್ಟೆ ಎಲ್ಲ ತುಂಬೋಗಿದೆ. ನನಗಂತೂ ಸುಸ್ತಾಗ್ತಿತ್ತು. ಸೀದಾ ಬಂದು ಮನಿಕೊಂಡೆ. ಸೊ ಹಂಗೆ ಬೆಳಗ್ಗೆ ಆಯಿತು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತೆಲ್ಲ ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ಟೀ ಕುಡಿಯೋಣ ಅಂತ ದೇವಿ ಹೋಟ್ಲ್ ಕಡೆ ಹೊಂಟಿದ್ದೀವಿ. ನಾನು, ಕಿರಣ ಇಬ್ಬರೂ. ಕಿರಣ ಏನಾದರೂ ಮಾತಾಡ್ಬೇಕಾದ್ರೆ ಏನೋ ಯೋಚನೆ ಮಾಡ್ತಿರ್ತಾನೆ. ಮತ್ತೆ 1 ಟೀ ತಗೊಂಡು ಇಬ್ಬರು ಬೈಟು ಮಾಡಿ ಕುಡಿತಾ ಇದ್ದೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.